ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬಿರಿಯಾನಿ ನೋಡ್ತಾ ಇದ್ದಂಗೆ ಬಾಯಿನಲ್ಲಿ ನೀರು ಬರ್ತಾ ಇದೆಯಲ್ಲ, ತುಂಬ ಸಖತ್ತಾಗಿದೆ ರೀ. ಒಳ್ಳೆ ಪರಿಮಳ ಇದೆ, ಒಳ್ಳೆ ರುಚಿ ಇದೆ. ಮನೇಲೇ ಮಾಡಿರೋಂಥ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಮಾಡಿರೋಂಥದ್ದು ಇದು ಬಿರಿಯಾನಿ. ಈ ಪೌಡ್ರ್ ಮಾಡೋದು ಯಾವ ರೀತಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಆದರೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಮೆಜರ್ಮೆಂಟ್ ಪ್ರಕಾರನೇ ತೊಗೊಂಡು ಮಾಡಿ ತುಂಬಾ ಸಿಂಪಲಾಗಿ ತುಂಬ ರುಚಿಯಾಗಿ ಈ ಪೌಡ್ರನ್ನ ಮಾಡಿಟ್ಕೊಡ್ಬಹುದು. ಎಲ್ಲ ಅಡುಗೆಗಳಿಗೂ ಇದು ಉಪಯೋಗಕ್ಕೆ ಬರುತ್ತೆ. ಈ ಪೌಡ್ರ್ ಮಾಡೋದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಡೀಟೇಲ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡು ಬೌಲಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಮೀಡಿಯಮ್ ಸೈಜ್ದು ಈರುಳ್ಳಿ ಇದೆ, ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪಿದೆ, ಅರ್ಧ ಕೆ ಜಿ ಚಿಕನ್ನು ತೊಳೆದಿಟ್ಕೊಂಡಿದ್ದೀನಿ, ನಿಂಬೆಹಣ್ಣು ರಸ ಎಲ್ಲ ಹಾಕಿ. ಹಾಗೆ 2 ಟೊಮೊಟೊನು ದಪ್ಪ ಸೈಜ್ದು. ಹಾಗೆ ಬಿರಿಯಾನಿ ಏನೇನು ಐಟಮ್ಸ್ ತೋರಿಸಿದೆ ಅದರದ್ದು ಪೌಡರ್ ಇದು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಕಲರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದು ರುಬ್ಕೋಬೇಕಾಗುತ್ತೆ, ಒಂದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆ ಹಸಿಮೆಣ್ಸಿಕಾಯಿ ಎಷ್ಟು ಬೇಕು ನೋಡ್ಕೊಳ್ಳಿ. ನಾನಿಲ್ಲಿ ಒಂದು 7ರಿಂದ 8 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ. ಹಾಗೆ ಇಲ್ಲಿ ಖಾರದ ಪುಡಿ ಬಳಸಲ್ಲ, ಹಾಗಾಗಿ ಅಷ್ಟು ಖಾರ ಬೇಕಾಗುತ್ತೆ. ಈ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕಿಲ್ಲ ನಾನಿಲ್ಲಿ. ನಿಮಗೇನೋ ರುಬ್ಲಿಲ್ಲ ಮಿಕ್ಸಿ ಜಾರ್ ಅಂತ ಅಂದರೆ ಮಾತ್ರ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೇನೆ ಟೊಮೊಟೊನು ಕೂಡ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ, ಸೋಂಪು, ಮೆಣಸು, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಸ್ಟಾರು, 2 ಏಲಕ್ಕಿ ಇಷ್ಟನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಬಿರಿಯಾನಿಗೆ ಅಂತ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ. ಇದು ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇನ್ನೂ ಅರ್ಧ ಸ್ಪೂನಷ್ಟು ಬಿರಿಯಾನಿ ಪುಡಿನ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬಿರಿಯಾನಿ ಮಾಡೋದಕ್ಕೆ ದಪ್ಪ ತಳ ಇರೋಂಥ ಪಾತ್ರೆನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ಕುಕ್ಕರ್ನ ತೊಗೊಂಡಿದ್ದೀನಿ. ಇಲ್ಲಿ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳಲ್ಲ, ದಮ್ ಕಟ್ತಾ ಇರೋದು ನಾನು. ಆದರೆ ದಪ್ಪ ತಳ ಇರೋಂಥ ಪಾತ್ರೆಗೆ ಕುಕ್ಕರ್ ಸಾಕಾಗುತ್ತೆ ಅಂತ ತೊಗೊಂಡಿದ್ದೀನಿ. ಸ್ಪೈಸಸ್ ಏನೇನು ತೊಗೊಂಡಿದ್ದೀವಿ, ಎಣ್ಣೆ ತುಪ್ಪ ಜೊತೆಗೆ ಅದನ್ನು ಹಾಕಿ ತುಂಬ ಫ್ರೈ ಮಾಡ್ಬೋದು. ಜಸ್ಟ್ ಎಣ್ಣೆಲಿ ಮಿಕ್ಸ್ ಆದ ನಂತರನೇ ಈರುಳ್ಳಿ ಹಾಕ್ಕೊಳ್ಳಿ. ಯಾಕೆಂದರೆ ಈರುಳ್ಳಿ ಕ್ರಿಸ್ಪಿ ಈ ರೀತಿ ಬ್ರೌನ್ ಕಲರ್ ಆಗಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಅಷ್ಟರಲ್ಲಿ ಅವೆಲ್ಲ ಮಸಾಲೆಗಳ ಐಟಮ್ಸ್ ಎಲ್ಲ ಸೀದೋಗ್ತವೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ನಿಮಗೆ ಪೇಸ್ಟ್ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ತಿರಲ್ಲ, ಅವಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕೂಡ ಅದನ್ನು ರುಬ್ಕೊಳ್ಬಹುದು. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದಲ್ಲ, ಹಸಿ ಮೆಂತ್ಯ ಸೊಪ್ಪಾಗಿರೋದ್ರಿಂದ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಕಸೂರಿ ಮೆಂತ್ಯ ಇದ್ದರೆ ನೀವು ಕುಕ್ಕರ್ ಕೆಪ್ ಹಾಕೋಕ್ಕಿಂತ ಮುಂಚೆ ಹಾಕ್ಕೊಂಡ್ರೆ ನಡೆಯುತ್ತೆ. ನಾನೀಗ ಬಿರಿಯಾನಿ ಮಸಾಲೆ ಪೌಡರು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೂಡ ಅಕ್ಕಿ ಹಾಕಿದ್ಮೇಲೆ ಕೂಡ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು. ಈಗ ಅದೆಲ್ಲ ಸ್ವಲ್ಪ ಬಣ್ಣ ಬದಲಾಗಿ ಚೆನ್ನಾಗಿ ಪೇಸ್ಟ್ ಎಲ್ಲ ಬೆಂದ ನಂತರ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ನಾನು ಇಲ್ಲಿ ಬರೀ ಅರ್ಧ ಕೆ ಜಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕಾಗುತ್ತೆ. ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 2.5 ಲೋಟದಷ್ಟು ನೀರು ತೊಗೊಳ್ತಿದ್ದೀನಿ. ಚಿಕನ್ ಕೂಡ ಹೊರಗಡೆ ಬೇಯಿಸೋದ್ರಿಂದ ನಮ್ಗೆ ನೀರು ಅಷ್ಟು ಅವಶ್ಯಕತೆ ಇದೆ. ಇಲ್ಲಿ 1 ಲೋಟ ಅಕ್ಕಿನ ನಾನು ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೊಂಡಿದ್ದೀನಿ 3 ಸಲ. ನಂತರ ಅರ್ಧ ಲೋಟ ನೀರೇನಿತ್ತು ಅದನ್ನು ಮಾತ್ರ ಅಕ್ಕಿ ನೆನೆದಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೂ 2 ಲೋಟ ನೀರನ್ನ, ಒಂದು ಅಕ್ಕಿಗೆ 2 ಲೋಟ ನೀರ್ದಂಗೆ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಚಿಕನ್ ಬೇಯೋದಕ್ಕೆ ಒಂದು ಅರ್ಧ ಲೋಟ ನೀರು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಇದು ಚಿಕನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬೇಯ್ತಾ ಇದೆ. ಸಿಮ್ಮಲ್ಲೇ ಮಾಡ್ಕೊಳ್ಳಿ, ಯಾಕೆಂದರೆ ಚಿಕನ್ನ ನಾವಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿಲ್ಲ. ಹಾಗಾಗಿ ನೀವು ಹೈ ಫ್ಲೇಮಲ್ಲಿ ಮಾಡಿಟ್ಬಿಟ್ರೆ ಚಿಕನ್ ಒಳಗಡೆ ಮಸಾಲೆ ಹೋಗೋದಿಲ್ಲ. ಆವಾಗ ಚಿಕನ್ ತಿನ್ನಬೇಕಾದಾಗ ಅಥವಾ ಬಿರಿಯಾನಿ ತಿನ್ನಬೇಕಾದಾಗ ಅನ್ನ ತುಂಬ ರುಚಿಯಾಗಿರುತ್ತೆ, ಚಿಕನ್ನು ಸಪ್ಪೆ ಸಪ್ಪೆ ಅನ್ನಿಸ್ತಿರುತ್ತೆ. ಇದೇ ರೀಸನ್ಗೋಸ್ಕರ ಈ ರೀತಿ ಸಿಮ್ ಮಾಡಿ ಈ ಥರ ಮಸಾಲೆ ಎಲ್ಲ ಹಾಕಿ ಚಿಕನ್ನ ಬಿಟ್ಬಿಟ್ರೆ ನೀವು ರೈಸ್ ಹಾಕೋದೇ ಬೇಡ, ಈಗೇನೆ ಗ್ರೇವಿ ಸಖತ್ತಾಗಿರುತ್ತೆ. ಆ ಬಿರಿಯಾನಿ ಮಸಾಲೆ ಒಳಗಡೆ ಒಂದು ಸಲ ಮಾಡಿ ನೋಡಿ. ಈ ಥರ ನೀವು ರೈಸು ಹಾಕೋದು ಬೇಡ, ನೀರು ಹಾಕೋದು ಬೇಡ. ಈಗೇನು ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಗ್ರೇವಿನ ವೈಟ್ ರೈಸ್ಗೆ ಹಾಕೊಂಡು ತಿನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಚಿಕನ್ ಎಲ್ಲ ಬೆಂದ ನಂತರ ನಾವೇನು ಬಿಸಿ ಮಾಡಿದ್ವಿ 2 ಗ್ಲಾಸ್ ನೀರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಚಿಕನ್ ಬೇಯವಾಗಲೇ ಹಾಕ್ಕೊಂಡಿದ್ದೀನಿ. ಮಸಾಲೆ ಖಾರ ಎಲ್ಲ ರೆಡಿ ಇದೆ. ಈಗ ಚಿಕನ್ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕುದೀಲಿ. ಚಿಕನ್ ಬೆಂದಿದೆಯಾ ನೋಡಿ ಚೆಕ್ ಮಾಡ್ಕೊಳ್ಳಿ. ನಂತರ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿನ ತುಂಬ ಹೊತ್ತು ನೆನೆಸಿಲ್ಲ ನಾನಿಲ್ಲಿ. ಒಂದು 1/4 ಸ್ಪೂನಷ್ಟು ಹಳದಿ ಪುಡಿ ಹಾಕ್ಕೊಂಡಿದ್ದೀನಿ. ಚಿಕನ್ನ ಒಗ್ಗರಣೆಗೆ ಹಾಕಿದ ನಂತರ ನಾನು ಅಕ್ಕಿನ ಹಾಕ್ಕೊಂಡು ನೆನೆಯೋಕ್ಕಿಟ್ಟಿರೋದು ಒಂದು 5 ನಿಮಿಷ ನೆಂದಿರುತ್ತೆ ಅಷ್ಟೇ. ಅಕ್ಕಿ ಅಷ್ಟೇ ಸಾಕಾಗುತ್ತೆ, ಎಲ್ಲೂ ಅಕ್ಕಿ ಒಡೆಯೋದಿಲ್ಲ. ಹಾಗೆಯೇ ಅನ್ನ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಬೆಂದಾಗಿದೆ. ಉಪ್ಪು ಖಾರ ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಖಾರ ಕಮ್ಮಿ ಇತ್ತಂತ ಇನ್ನೂ 2 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಸೀಳಿ ಹಾಕ್ಕೊಂಡಿದ್ದೀನಿ. ನಂತರ ತೊಳೆದಿರೋಂಥ ಅಕ್ಕಿ ಈ ಥರ ನೆನೆಸಿರೋದು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಮೇಲಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಪೌಡರು. ನಂತರ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ತುಂಬ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ನಾನು ಮೊಸರೇನು ಉಪಯೋಗಿಸಿಲ್ಲ, ಟೊಮೊಟೊ ಮತ್ತು ನಿಂಬೆಹಣ್ಣು ರಸ ಅಷ್ಟೇ ಉಪಯೋಗಿಸಿದ್ದೀನಿ ಹುಳಿಗೋಸ್ಕರ. ನಂತರ ಕೊನೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟರೆ ದಮ್ ಕಟ್ಕೊಳ್ಳೋದಷ್ಟೇ ಬಾಕಿ ಇರುತ್ತೆ. ಈಗಲೇ ದಮ್ ಕಟ್ಟಕ್ಕೆ ಹೋಗಬೇಡಿ, ಒಂದು 80% ಅಕ್ಕಿ ಚೆನ್ನಾಗಿ ಬೇಯಬೇಕಾಗತ್ತೆ. ನಿಮಗೇನಾದ್ರು ದಮ್ ಕಟ್ಟ ತುಂಬ ಈಸಿ. ಈಗ ಒಂದೊಂದು ಸಲ ನಾವು ಕುಕ್ಕರ್ ಕ್ಯಾಪ್ ಹಾಕಿ ಕೂಗಿಸಿದಾಗ
ಕೆಲವೊಂದು ಸಲ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ದಮ್ ಕಟ್ಟಿದಾಗ ಒಂದು ಅಗಲು ಕೂಡ ನಿಮಗೆ ತಳ ಹಿಡಿಯೋದಿಲ್ಲ. ನಾವು ನಾನ್ ವೆಜ್ ಮಾಡಬೇಕಾದಾಗ ಕಬ್ಬಿಣದ ಯಾವುದನ್ನ ಕುಡ್ಲು ಅಥವಾ ಚಾಕುನ ಬಿಸಿ ಮಾಡಿಬಿಟ್ಟು ಈ ರೀತಿ ಸಾಂಬಾರುಗಳಿಗೆ ಅಥವಾ ಬೇರೆ ಲಿಕ್ವಿಡು ಏನೇ ಗ್ರೇವಿ ಮಾಡಿದ್ರೂ ಅದನ್ನು ಅದ್ದೋ ಪದ್ಧತಿ ಇದೆ. ಹಾಗಾಗಿ ಚಾಕುನ ಬಿಸಿ ಮಾಡಿ ಆ ನೀರಿಗೆ ಅದ್ದಿದ್ದೀನಿ. ನಂತರ ಪ್ಲೇಟ್ ಮುಚ್ಚಿಬಿಟ್ಟೇ ಚಿಕನ್ ಚೆನ್ನಾಗಿ ಬೇಯಬೇಕು. ಅಕ್ಕಿ ಕೂಡ ಈ ರೀತಿ 80% ಬೆಂದಿರಬೇಕು. ನೀರಿನ ಪ್ರಮಾಣ ನೋಡೋದು ನಿಮ್ಗೆ ಗೊತ್ತಾಗ್ತಿದೆ. 80% ಯಾವ ರೀತಿ ಅಂತ ನಿಮ್ಗೆ ಕನ್ಫ್ಯೂಸ್ ಆದರೆ ಈ ಹದ ನೋಡ್ಕೊಳ್ಳಿ. ನೀರು ಎಷ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಅಕ್ಕಿ ಎಲ್ಲ ಮೇಲೆ ಬಂದಿದೆಯಲ್ಲ, ಈಗ 80% ಬೆಂದಿರುತ್ತೆ. ಈಗ ದಮ್ ಕಟ್ಟೋಣ. ನಿಮಗೆ ಕುಕ್ಕರ್ ಕ್ಯಾಪ್ ಹಾಕೋದಿದ್ರು ಕೂಡ ಮೇಲ್ಗಡೆ ವಿಸಲ್ ತೆಗೆದು ಕುಕ್ಕರ್ ಕ್ಯಾಪ್ ಹಾಕಬಹುದು. ಇಲ್ಲ ಅಂದರೆ ನೀವು ಒಂದು ತಟ್ಟೆ ಅಥವಾ ಮೇಲೆ ಪ್ಲೇಟ್ ಪೂರ್ತಿ ಕವರ್ ಆಗೋಂಥ ಒಂದು ಪಾತ್ರೆನ ಮುಚ್ಚಬಹುದು. ಈಗ ಈ ರೊಟ್ಟಿ ಹೆಂಚಿಟ್ಕೊಂಡಿದ್ದೀನಿ. ರೊಟ್ಟಿ ಹೆಂಚು ಅಷ್ಟೇ ನೀವು ಕಬ್ಬಿಣದ್ದು ಅಥವಾ ಓಲ್ಡ್ ನಾನ್ ಸ್ಟಿಕ್ ತವಾ ಯಾವುದನ್ನ ಇಟ್ಕೊಳ್ಬೋದು. ಸಿಮ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿ 15 ನಿಮಿಷದಿಂದ 20 ನಿಮಿಷ ಅಥವಾ 18 ನಿಮಿಷ ಇದನ್ನು ಕರೆಕ್ಟಾಗಿ ಸಿಮ್ಮಲ್ಲಿ ಇದನ್ನು ದಮ್ ಕಟ್ಕೋಬೇಕಾಗತ್ತೆ. ಕಟ್ಟಾದಮೇಲೆ ತಕ್ಷಣ ಓಪನ್ ಮಾಡಬೇಡಿ. 15 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿ ಒಂದು 10 ನಿಮಿಷ ಹಾಗೇ ಬಿಡಿ. ಹೆಂಚಿನ ಮೇಲೆ ಇರಲಿ ಪಾತ್ರೆ. ಆ ಬಿಸಿಗೆ ಇನ್ನೂ ಚೆನ್ನಾಗಿ ಅರಳಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. 15 ನಿಮಿಷ ದಮ್ ಕಟ್ಟಿ ಇನ್ನು 10 ನಿಮಿಷ ಹಾಗೆ ಬಿಟ್ಟು ನಂತರ ಪ್ಲೇಟ್ ತೆಗೆದು ಈ ರೀತಿ ಸ್ವಲ್ಪ ಉಲ್ಟಾ ಸೀದಾ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈಗೂ ಬೇಕಾದ್ರೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬಹುದು. ಎಷ್ಟೊಂದು ಚೆನ್ನಾಗಿ ಪರಿಮಳ ಬರ್ತಿದೆ ಗೊತ್ತಾ. ಕಲ್ಲರ್ ಅಷ್ಟೇ ನೋಡೋದಕ್ಕೂ ತುಂಬ ಸಖತ್ತಾಗಿದೆ. ಈ ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ. ಪೌಡರ್ ಕೂಡ ನೀವು ಮನೇಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಆ ಪೌಡರ್ನಲ್ಲಿ ಕೂಡ ವಿಶೇಷತೆ ಇದೆ. ಅದು ಪರಿಮಳ ಹಾಕ್ಬೋದು. ಕಲ್ಲರ್ ಕೂಡ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅದನ್ನೇ ನಾನು ಇಲ್ಲಿ ಮಾಡಿರೋಂಥದ್ದು. ಹಾಗಾಗಿ ನಾನಿಲ್ಲಿ ಆರ್ಟಿಫಿಷಿಯಲ್ ಕಲರ್ ಅಂತ ಯಾವುದನ್ನು ಬಳಸಿಲ್ಲ. ಸೇಮ್ ಮಲ್ಲಿಕಾ ಬಿರಿಯಾನಿ ಥರನೇ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ನೀವು ಟೊಮೊಟೊ ರುಬ್ಬಕ್ಕೆ ಇಷ್ಟ ಇಲ್ಲನೇ ಟೊಮೊಟೊನ ಒಗ್ಗರಣೆ ಕೂಡ ಹಾಕ್ಕೊಳ್ಬಹುದು. ಚಿಕನ್ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಮಸಾಲೆ ಹಾಕ್ತೀವಲ್ಲ, ಮಸಾಲೆ ಫ್ರೈ ಮಾಡುವಾಗಲೇ ಟೊಮೊಟೊ ಕೂಡ ಫ್ರೈ ಮಾಡ್ಕೊಳ್ಬಹುದು. ಎರಡರಲ್ಲಿ ನಿಮ್ಗೆ ಯಾವ ಚಾಯ್ಸು ಬೇಕು ನೀವು ಮಾಡ್ಕೊಳ್ಳಿ. ನೋಡಿದ್ರಲ್ಲ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ತುಂಬ ಡ್ರೈ ಥರನೂ ಇಲ್ಲ, ಸಾಫ್ಟಾಗಿದೆ ತಿನ್ನೋದಕ್ಕೆ. ಚಿಕನ್ ಕೂಡ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬೆಂದಿದೆ. ನಮಗೆ ಈ ಥರ ಚಿಕನ್ ಬಿರಿಯಾನಿಗೆಲ್ಲ ಮೊಸರು ಬಜ್ಜಿ ಅಷ್ಟು ನಂಗೆ ಇಷ್ಟ ಆಗೋಲ್ಲ. ಹಾಗಾಗಿ ಮೊಟ್ಟೆ ಅಷ್ಟೇ ಬೇಯಿಸಿಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಿರಿಯಾನಿ ಪೌಡರ್ ನೋಡಿಕೊಂಡು. ಓಕೆ ಬಾಯ್, ಥ್ಯಾಂಕ್ ಯು.